Hello my dear learners, I am Vinayak and I welcome you all to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ 27 ಏಪ್ರಿಲ್ 2025ರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಕನ್ನಡ ವಿಷಯದ ಮೊದಲನೇ ಪ್ರಶ್ನೆಯನ್ನು ನೋಡಿ. ಮೊದಲನೇ ಪ್ರಶ್ನೆ ಹೀಗಿದೆ: ಮರದಲ್ಲಿ ಹಕ್ಕಿ ಕೂತಿದೆ ಅಂತ ಇದೆ. ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಸಪ್ತಮಿ ಅನ್ನುವಂಥದ್ದು. ಓಕೆ, ಸೊ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡಿ. ಸೂರ್ಯ, ರವಿ, ಚಂದ್ರ, ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರ ಅನ್ನುವಂಥದ್ದು. ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡಿ. ಜಿಂಕೆಯು ನೋಡಲು ಮುದ್ದಾಗಿದೆ, ಇಲ್ಲಿ ಮುದ್ದಾಗಿದೆ ಎಂಬುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗುಣವಾಚಕ ಎಂಬ ಉತ್ತರ ಸರಿಯಾಗಿದೆ. ಹಾಗೆ ನಾಲ್ಕನೇ ಪ್ರಶ್ನೆ ನೋಡ್ರಿ. ಕ, ಚ, ಟ, ತ, ಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಅಲ್ಪ ಪ್ರಾಣ. ಹಾಗೆ ಐದನೇ ಪ್ರಶ್ನೆಯನ್ನು ನೋಡಿ. ತೆಂಗಿನ, ಕಂಗಿನ ಈ ಪದಗಳ ಅರ್ಥ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ತೆಂಗು, ಅಡಿಕೆ ಅನ್ನುವಂಥದ್ದು. ಹಾಗೆ ಆರನೇ ಪ್ರಶ್ನೆಯನ್ನು ನೋಡಿ. ರಮಾ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಭೂತಕಾಲ. ಹಾಗೆ ಏಳನೇ ಪ್ರಶ್ನೆಯನ್ನು ನೋಡಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಭೀಮನೆ ಬಂದಳು ಈ ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಪಂಜೆ ಮಂಗೇಶರಾಯ್ ಅನ್ನುವಂಥದ್ದು. ಹಾಗೆ ಎಂಟನೇ ಪ್ರಶ್ನೆಯನ್ನು ನೋಡಿ. ಕೊಂದನು ಕ್ರಿಯಾಪದದ ಮೂಲ ರೂಪ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಕೊಲ್ಲು ಅನ್ನುವಂಥದ್ದು. ಹಾಗೆ ಎಂಟನೇ ಪ್ರಶ್ನೆಯನ್ನು ನೋಡಿ. ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತದ್ದಿ ತಾಂತ ಭಾವನಾಮ. ಓಕೆ, ಹಾಗಾದರೆ ಹತ್ತನೇ ಪ್ರಶ್ನೆಯನ್ನು ನೋಡಿ. ಹತ್ತನೇ ಪ್ರಶ್ನೆ. ಕುರುಡ, ಕುಂಟ, ವಿದ್ಯಾರ್ಥಿ, ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಅನ್ವರ್ಥಕ ನಾಮ. ಓಕೆ, ಸೊ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಈ ಮುಂಬರುವ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯೊಂದಿಗೆ ಸಾಲ್ವ್ ಮಾಡೋಣ. ಓಕೆ, ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನನ್ನು ಒತ್ತಿ, ಯಾಕಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ವಿಡಿಯೋವನ್ನು ಸಹ ನೋಡ್ಬೋದು. ಸೊ 11ನೇ ಪ್ರಶ್ನೆಯನ್ನು ನೋಡೋಣ. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ತೀರ್ಥರೂಪ ಅನ್ನುವಂಥದ್ದು. ಹಾಗೆ 12ನೇ ಪ್ರಶ್ನೆಯನ್ನು ನೋಡಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ದೃಷ್ಟಾಂತ, ಆಪ್ಷನ್ ಡಿ ಯಲ್ಲಿರುವಂತಹ ದೃಷ್ಟಾಂತ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನ ನೋಡೋಣ. ಅದರಲ್ಲಿ ಮೊದಲನೇ ಮಾಹಿತಿ ಏನಪ್ಪ ಅಂತಂದರೆ, ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಂದ ಇದಾವೆ ನೋಡ್ರಿ. ಸೊ ಆ ಒಂದು ಶಾಲೆಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಓಕೆ, ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವರು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಆ ಒಂದು ವಿಡಿಯೋ ಸಹ ನೀವು ನೋಡ್ಬೋದು. ನಾನು ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಕೊಟ್ಟಿರ್ತೇನೆ, ಇಲ್ಲ ನೀವು ನಮ್ಮ ಪ್ಲೇಲಿಸ್ಟ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಓಕೆ, ಆನಂತರ ಈ ಒಂದು ಪ್ರವೇಶ ಪರೀಕ್ಷೆಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 10 ಮೇ 2025. ಓಕೆ, ಅವರು ನೋಟಿಫಿಕೇಷನ್ನಲ್ಲಿ ಕೊಟ್ಟಿರುವ ಹಾಗೆ ಕೊನೆಯ ದಿನಾಂಕ 10 ಮೇ 2025 ಇದೆ. ಸೊ ಅದರ ಒಳಗೇನೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಸೊ ಅಂದರೆ ಈಗ ಯಾರೆಲ್ಲ ಈ ಹಿಂದೆ ನಡೆದಂತಹ ಎಕ್ಸಾಮ್ಗಳಲ್ಲಿ ಅಷ್ಟು
ಚೆನ್ನಾಗಿ ಸ್ಕೋರ್ ಮಾಡಿಲ್ವೋ ಅಂತಂದರೆ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿ, ನವೋದಯ, ಸೈನಿಕ, ಓಕೆ, ಈ ಎಲ್ಲ ಎಕ್ಸಾಮ್ಗಳಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಆಗಿಲ್ವೋ ನೋಡಿ ನೀವು ಚಿಂತೆ ಮಾಡೋದು ಬೇಡ. ಯಾಕಂದರೆ ನಿಮಗೆ ಇನ್ನೂ ಒಂದು ಆಪರ್ಚುನಿಟಿ ಇದೆ. ಸೊ ಅವರೆಲ್ಲ ಈ ಒಂದು ಪ್ರವೇಶ ಪರೀಕ್ಷೆಗೆ ತಪ್ಪದೆ ಅಪ್ಲಿಕೇಶನನ್ನು ಹಾಕಿ. ಓಕೆ, ಆನಂತರ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ನಾನು ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಅಲ್ಪಸಂಖ್ಯಾತರ ಆಗಿರ್ಬೋದು ಹಾಗೂ ಮೊರಾರ್ಜಿ, ಆದರ್ಶ ವಿದ್ಯಾಲಯ, ನವೋದಯ, ಸೈನಿಕ ಈ ಎಲ್ಲ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡುವಾಗ ನಮ್ಮ ವಾಟ್ಸಪ್ ನಂಬರನ್ನು ನೀಡಿದ್ದೆ. ಯಾವ ಕಾರಣಕ್ಕಾಗಿ ಅಂತಂದರೆ, ಅವರ ತಯಾರಿಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಅಂತ ಹೇಳಿದ್ದೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆಯ ಅಂಕಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಸೊ ಯಾರೆಲ್ಲ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಿದ್ದಾರ ಅವರಿಗೆಲ್ಲ ಧನ್ಯವಾದಗಳು. ಓಕೆ, ಸೊ ಈಗ ಮುಂಬರುವಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಯಾರೆಲ್ಲ ತಯಾರಿಯನ್ನು ನಡೆಸಿದ್ದೀರಾ, ಸೊ ಅವ್ರಿಗೂ ಸಹ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ವಾಟ್ಸಪ್ ಮುಖಾಂತರ ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು PDF ರೂಪದಲ್ಲಿ ಸೆಂಡ್ ಮಾಡ್ತೇವೆ. ಓಕೆ, ಸೊ ಯಾರಿಗೆಲ್ಲ ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರಿಗೆಲ್ಲ ಈ ಒಂದು ವಾಟ್ಸಪ್ ನಂಬರನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪ್ರಶ್ನೆಗೆ ನೋಡೋಣ. ಸೊ ಈ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ದೃಷ್ಟಾಂತ ಆಗಿತ್ತು. ಓಕೆ, ಸೊ ನಂತರ ಈಗ 13ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಅಂಗೈ ಎನ್ನುವಂಥದ್ದು. ಹಾಗೆ 14ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಪದ ಅನುಕರಣ ವ್ಯಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಜುಳು ಜುಳು ಅನ್ನುವಂಥದ್ದು. ಓಕೆ, ಹಾಗೆ 15ನೇ ಪ್ರಶ್ನೆಯನ್ನು ನೋಡಿ. ತವಕ ಈ ಪದದ ಅರ್ಥ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆತುರ ಅನ್ನುವಂಥದ್ದು. ಹಾಗೆ 14ನೇ ಪ್ರಶ್ನೆಯನ್ನು ನೋಡಿ. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬಲವಿದೆ ಅನ್ನುವಂಥದ್ದು. ಹಾಗೆ 17ನೇ ಪ್ರಶ್ನೆಯನ್ನು ನೋಡಿ. ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಸದಾ ಪ್ಲಸ್ ಆನಂದ ಅನ್ನುವಂಥದ್ದು. ಹಾಗೆ 18ನೇ ಪ್ರಶ್ನೆಯನ್ನು ನೋಡಿ. ಸವಿಗನ್ನಡ ಪದವು ಯಾವ ಸಂಧಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಆದೇಶ ಸಂಧಿ. ಹಾಗೆ 19ನೇ ಪ್ರಶ್ನೆಯನ್ನು ನೋಡಿ. ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಚಂದ್ರಶೇಖರ್ ಕಂಬಾರ್. 20ನೇ ಪ್ರಶ್ನೆ. ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಕುವೆಂಪು. ಓಕೆ, ಸೊ ಇದುವರೆಗೂ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳನ್ನು ಕೀ ಉತ್ತರಗಳನ್ನ ಸಾಲ್ವ್ ಮಾಡಿದ್ದೇವೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ಈ ಮುಂಬರುವ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆ ಏನಿದೆ, ಸೊ ಆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಅಂದರೆ 21ನೇ ಪ್ರಶ್ನೆ ನೋಡಿ. ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ದ ಸನ್ ರೈಸಸ್ ಇನ್ ದ ಈಸ್ಟ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗೆ 22ನೇ ಪ್ರಶ್ನೆ. ಶರಣ್ಯ ಈಸ್ ಆನ್ ಇಂಟೆಲಿಜೆಂಟ್ ಗರ್ಲ್, ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ದ ಅಬೌವ್ ಸೆಂಟೆನ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಂಟೆಲಿಜೆಂಟ್ ಅನ್ನುವಂಥದ್ದು. ಹಾಗೆ 23ನೇ ಪ್ರಶ್ನೆ ನೋಡ್ರಿ. ಆಲ್ ಮೈ ಬುಕ್ಸ್ ಆರ್ ಡ್ಯಾಶ್ ದ ಟೇಬಲ್ ಅಂತ ಇದೆ. ಇದು ಸಹ ಫಿಲ್ ಇನ್ ದ ಬ್ಲ್ಯಾಂಕ್ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಆಲ್ ಮೈ ಬುಕ್ಸ್ ಆರ್ ಆನ್ ದ ಟೇಬಲ್. 24ನೇ ಪ್ರಶ್ನೆಯನ್ನು ನೋಡಿ. ಅ ಪಿಕ್ಚರ್ ಈಸ್ ಬೆಟರ್ ದೆನ್ 1000 ವರ್ಡ್ಸ್. ಕರೆಕ್ಟ್, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಅ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್ ಅನ್ನುವಂಥದ್ದು. ಓಕೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಈ ಒಂದು ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಹಾಗೆ ಈ ಮುಂಬರುವ ವಿಡಿಯೋಗಳಲ್ಲಿ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯೊಂದಿಗೆ ಸಾಲ್ವ್ ಮಾಡೋಣ. ಓಕೆ, ಸೊ 25ನೇ ಪ್ರಶ್ನೆಯನ್ನು ನೋಡಿ. ದಿಸ್ ಈಸ್ ದಿ ಒಂದು ನಿಮಿಷ. ದಿಸ್ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಮೂವಿ. ಸೊ ಇದು ಸಹ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ದಿಸ್ ಈಸ್
ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ. ಆಪ್ಷನ್ ಡಿ ಯಲ್ಲಿರುವಂತಹ ಆ್ಯನ್ ಬರ್ತದೆ. ಹಾಗೆ 26ನೇ ಪ್ರಶ್ನೆಯನ್ನು ನೋಡಿ. ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಲೀಫ್ ಅಂತ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಲೀವ್ಸ್. 27ನೇ ಪ್ರಶ್ನೆಯನ್ನು ನೋಡು. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಕರೆಕ್ಟ್ ಸ್ಪೆಲ್ಲಿಂಗ್ ಇರುವಂತಹ ಆಯ್ಕೆಯನ್ನು ನೀವು ಆರಿಸಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಮೈನಾರಿಟೀಸ್. ತುಂಬ ಈಸಿಯಾದಂತಹ ಪ್ರಶ್ನೆ. ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು, ಅಂದರೆ ಪ್ರಶ್ನೆ ಪತ್ರಿಕೆಯ ಮುಖ ಪುಟವನ್ನು ನೋಡಿದರೆ ಅಲ್ಲಿ ನಿಮಗೆ ಇದು ಸಿಗ್ತದೆ. ಓಕೆ, ಮೈನಾರಿಟೀಸ್ ಅನ್ನುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. ದ ಮೀನಿಂಗ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ ಇದರ ಮೀನಿಂಗ್ ಏನಪ್ಪ ಅಂತಂದರೆ ರೂಲ್ ಅನ್ನುವಂಥದ್ದು ಬರ್ತದೆ. ಅದೇ ಒಂದು ವೇಳೆ ಅವರು ಪ್ರಿನ್ಸಿಪಾಲ್ PAL ಅಂತ ಕೊಟ್ಟಿದ್ದರೆ ಹೆಡ್ ಮಾಸ್ಟರ್ ಆಗ್ತಿತ್ತು. ಸೊ ಬಟ್ ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರೂಲ್ ಅನ್ನುವಂಥದ್ದು. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈನಾರಿಟೀಸ್. ಓಕೆ, ಸೊ 28ನೇದು ರೂಲು. 29ನೇದು ನೋಡ್ರಿ, ದ ಅಪೋಸಿಟ್ ಆಫ್ ನೆವರ್ ಅಂತ ಕೆಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಆಲ್ವೇಸ್ ಅನ್ನುವಂಥದ್ದು. ಹಾಗೆ 30ನೇ ಪ್ರಶ್ನೆ, ಶಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ದ ಕಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಬೈ ಎನ್ನುವಂಥದ್ದು. 31ನೇ ಪ್ರಶ್ನೆ ನೋಡ್ರಿ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಟೇಕ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಟುಕ್ ಅನ್ನುವಂಥದ್ದು. 32ನೇ ಪ್ರಶ್ನೆ, ಹಿ ಡೈವ್ಸ್ ಡ್ಯಾಶ್ ದ ಡೀಪ್ ವಾಟರ್. ಇದು ಸಹ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು, ಅಂದರೆ ಬ್ಲ್ಯಾಂಕನ್ನು ತುಂಬಬೇಕು. ಇದಕ್ಕೆ ಸರಿಯಾದ ಉತ್ತರ ಇಂಟು, ಆಪ್ಷನ್ ಬಿ ಯಲ್ಲಿರುವಂತಹ ಇಂಟು. ಹಿ ಡೈವ್ಸ್ ಇಂಟು ದ ಡೀಪ್ ವಾಟರ್. 33ನೇ ಪ್ರಶ್ನೆ, ಆ್ಯಡ್ ಅ ಸೂಟಬಲ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ಪ್ರಿಫಿಕ್ಸ್ ಅಂತಂದರೆ ಆ ಪದದ ಮುಂದೆ ನೀವು ಒಂದು ವರ್ಡನ್ನು ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಐ ಆಮ್ ಅನ್ನುವಂಥದ್ದು. ಇಂಪಾಸಿಬಲ್ ಆಗ್ತದೆ ಅವಾಗದು. ಸೊ 34ನೇ ಪ್ರಶ್ನೆಯನ್ನು ನೋಡಿ, ರಿಅರೇಂಜ್ ದ ಗಿವನ್ ಜಂಬಲ್ಡ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್. ಓಕೆ, ಇವೆಲ್ಲ ಲೆಟರ್ಗಳನ್ನು ಸರಿಯಾಗಿ ಮೀನಿಂಗ್ ಬರುವ ಥರ ನೀವು ಜೋಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬ್ಯಾಂಬೂ ಅನ್ನುವಂಥದ್ದು. ಹಾಗೆ 35ನೇ ಪ್ರಶ್ನೆಯನ್ನು ನೋಡೋಣ. ಗಿವ್ ಒನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಅ ವೆಹಿಕಲ್ ಯೂಸ್ ಟು ಪುಟ್ ಅ ಸೆಟಲೈಟ್ ಇಂಟು ಸ್ಪೇಸ್. ಓಕೆ, ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಬಗ್ಗೆ ಒಂದು ಚಾಪ್ಟರ್ ಇದೆ ನೋಡಿರಿ, ಅಲ್ಲಿಂದ ಈ ಒಂದು ಪ್ರಶ್ನೆ ಬಂದಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ರಾಕೆಟ್ ಅನ್ನುವಂಥದ್ದು. ಸೊ ಹಾಗೆ 36ನೇ ಪ್ರಶ್ನೆ. ಓಕೆ, ಈ ಥರದಂತಹ ಪ್ರಶ್ನೆಗಳು ತುಂಬ ಸಲ ಬಂದಿದೆ. ಓಕೆ, ನಾವು ನೀಡಿದಂತಹ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಈ ಥರದಂಥ ಪ್ರಶ್ನೆಗಳನ್ನು ತುಂಬ ಸಲ ಕೊಟ್ಟಿದ್ದೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕೆನಾಟ್ಗೆ ಅಂತಂದರೆ ಇದು ಕಾಂಟ್. ಓಕೆ, ಶಾರ್ಟ್ ಫಾರ್ಮ್ ಆಫ್ ಕೆನಾಟ್ ಈಸ್ ಕಾಂಟ್ ಅನ್ನುವಂಥದ್ದು ಬರ್ತದೆ. ಓಕೆ, ನೆಕ್ಸ್ಟ್ 36ನೇ ಪ್ರಶ್ನೆ ಆಯಿತು. ಆನಂತರ 37ನೇ ಪ್ರಶ್ನೆ. 37ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ದ ರೈಮಿಂಗ್ ವರ್ಡ್ ಫಾರ್ ಬಿಗ್ ಈಸ್ ಅಂತ ಕೊಟ್ಟಿದ್ದಾರೆ. ಈ ಥರದಂತಹ ರೈಮಿಂಗ್ ವರ್ಡ್ ಪ್ರಶ್ನೆಗಳು ಸಹ ತುಂಬ ಸಲ ರಿಪೀಟ್ ಆಗಿದ್ದಾವೆ. ಓಕೆ, ರಿಪೀಟ್ ಆಗಿದ್ದಾವೆ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದಪ್ಪ ಅಂತಂದರೆ, ನೀವು ಹೆಚ್ಚು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋ ಮುಖಾಂತರ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ನೀವು ಹೇಗೆ ಹೆಚ್ಚು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ನಿಮಗೆ ಯಾವುದೇ ಥರದಂತಹ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಕೆಲವೊಂದು ಸಲ ಭಾಳಷ್ಟು ವಿದ್ಯಾರ್ಥಿಗಳು ಆನ್ಸರ್ ಗೊತ್ತಿದ್ದರೂ ಸಹ ಕನ್ಫ್ಯೂಷನ್ ಆಗಿ ತಪ್ಪು ಉತ್ತರ ಹಾಕಿ ಬಂದಂತಹ ಉದಾಹರಣೆಗಳು ಭಾಳಷ್ಟಿವೆ. ಓಕೆ, ಸೊ ಆ ಥರದಂತಹ ಕನ್ಫ್ಯೂಷನ್ ನೀವು ಹೋಗಿಸ್ಬೇಕಪ್ಪ ಅಂತಂದರೆ ಭಾಳಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈಮಿಂಗ್ ವರ್ಡ್ ಫಾರ್ ಬಿಗ್ ಈಸ್ ಆಪ್ಷನ್ ಸಿ ಯಲ್ಲಿರುವಂತಹ ಡಿಗ್ ಅನ್ನುವಂಥದ್ದು. ಹಾಗೆ 38ನೇ ಪ್ರಶ್ನೆಯನ್ನು ನೋಡೋಣ. ರೈಟ್ ದ ಅದರ್ ಜೆಂಡರ್ ಫಾರ್ಮ್ ಆಫ್ ದ ವರ್ಡ್ ಪಿಕಾಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಹನ್. ಆಮೇಲೆ 38ನೇ ಪ್ರಶ್ನೆ ಆಯಿತು. 39ನೇ ಪ್ರಶ್ನೆ ನೋಡೋಣ. 39ನೇ ಪ್ರಶ್ನೆ, ರಿಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್.
ಓಕೆ, ಈ ಥರದಂಥ ಪ್ರಶ್ನೆಗಳು ಸಹ ಭಾಳಷ್ಟು ಸಲ ಬಂದಿದೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮೊದಲನೇ ಪಾಠದಲ್ಲಿಯೇ ಒಂದು 4 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಆ ವಾಕ್ಯಗಳಿಂದನೇ ಇದು ಒಂದು ಪ್ರಶ್ನೆ ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅನ್ನುವಂಥದ್ದು. ಹಾಗೆ 40ನೇ ಪ್ರಶ್ನೆಯನ್ನು ನೋಡೋಣ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಡ್ಯಾಶ್ ಐ ಕಾಂಟ್ ಕಮ್ ಟು ಸ್ಕೂಲ್ ಅಂತ ಹೇಳಿದ್ದಾರೆ. ಪ್ರಾಪರ್ ಆಗಿರುವಂಥ ಕಂಜಂಕ್ಷನ್ನ ನೀವು ಇಲ್ಲಿ ತುಂಬಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಸೋ ಅನ್ನುವಂಥದ್ದು. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಸೊ ಐ ಕಾಂಟ್ ಕಮ್ ಟು ಸ್ಕೂಲ್. ಸೊ ಇದು ಒಂದು ಸರಿಯಾದ ಉತ್ತರ ಆಗ್ತದೆ. ಸೊ ಇದುವರೆಗೂ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ಈ ಮುಂಬರುವಂತಹ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆ ಏನಿದೆ, ಆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಮುಂದಿನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 41ನೇ ಪ್ರಶ್ನೆಯನ್ನು ನೋಡಿ. ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು? ವಿಚ್ ಇಸ್ ದಿ ಲಾರ್ಜೆಸ್ಟ್ ಟೆರೆಸ್ಟ್ರಿಯಲ್ ಆ್ಯನಿಮಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆನೆ ಅನ್ನುವಂಥದ್ದು. ಅದೇ ಒಂದು ವೇಳೆ ಒಟ್ಟಾರೆಯಾಗಿ ದೊಡ್ಡದಾದ ಪ್ರಾಣಿಯನ್ನು ಕೇಳಿದರೆ ನೀಲಿ ತಿಮಿಂಗಲ ಆಗ್ತಿತ್ತು. ಓಕೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಎಲಿಫೆಂಟ್ ಅನ್ನುವಂಥದ್ದು. ಯಾಕಂತಂದರೆ ಅವರು ನೆಲವಾಸಿ ಅಂದರೆ ಟೆರೆಸ್ಟ್ರಿಯಲ್ ಆ್ಯನಿಮಲ್ ಬಗ್ಗೆ ಕೇಳಿದವರು, ಅವರು ಭೂಮಿಯ ಮೇಲೆ. ಓಕೆ, ನೆಕ್ಸ್ಟ್ ಭೂಮಿಯ ಮೇಲೆ ಅಲ್ಲ, ನೆಲವಾಸಿ ಅಥವಾ ಟೆರೆಸ್ಟ್ರಿಯಲ್ ಆ್ಯನಿಮಲ್. ಲಾರ್ಜೆಸ್ಟ್ ಟೆರೆಸ್ಟ್ರಿಯಲ್ ಆ್ಯನಿಮಲ್ ಯಾವುದಪ್ಪ ಅಂತಂದರೆ ಎಲಿಫೆಂಟ್ ಅನ್ನುವಂಥದ್ದು. ಹಾಗೆ 42ನೇ ಪ್ರಶ್ನೆಯನ್ನು ನೋಡೋಣ. ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಸಾಮೆ ಅಥವಾ ಮಿಲೆಟ್. ಓಕೆ, ಸಾಮೆ, ಮಿಲೆಟ್ ಅದೊಂದು ಸಿರಿಧಾನ್ಯ. 43ನೇ ಪ್ರಶ್ನೆಯನ್ನು ನೋಡಿ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ, SI ಯೂನಿಟ್ ಆಫ್ ಮಾಸ್. ಈ ಥರದಂಥ ಪ್ರಶ್ನೆಗಳನ್ನು ಸಹ ನಾವು ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಕಿಲೋಗ್ರಾಮ್ ಅನ್ನುವಂಥದ್ದು. ಹಾಗೆ 44ನೇ ಪ್ರಶ್ನೆಯನ್ನು ನೋಡೋಣ. ಸಾಂಬಾರು ಪದಾರ್ಥ ಲವಂಗ, ಇದು ಸಸ್ಯದ ಯಾವ ಭಾಗಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಹೂವಿನ ಭಾಗಕ್ಕೆ ಸೇರಿದಂತಹ ಭಾಗ. ಓಕೆ, ಲವಂಗ ಅನ್ನುವಂಥದ್ದು ಕ್ಲೋವ್. ಓಕೆ, 45ನೇ ಪ್ರಶ್ನೆಯನ್ನು ನೋಡೋಣ. ಜಂಕ್ ಫುಡ್ ಇದು ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪಾಠ ಇದೆ ನೋಡಿರಿ, ಆಹಾರ ನಮ್ಮ ಜೀವಾಳ ಅಂಥೇಳಿ. ಸೊ ಆ ಒಂದು ಪಾಠದಿಂದ ಬಂದಂತಹ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ 45ನೇದು ಬಿ. ಓಕೆ, ಬಿ ಆನ್ಸರ್ ಇಸ್ ದಿ ರೈಟ್ ಆನ್ಸರ್. ಬಿ ಆಪ್ಷನ್ ಇಸ್ ದಿ ರೈಟ್ ಆಪ್ಷನ್. ನೆಕ್ಸ್ಟ್ 46ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಚಿತ್ರವನ್ನು ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣವನ್ನು ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸುತ್ತದೆ, ಆ ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಅನ್ನುವಂಥದ್ದು. ಹಾಗೆ 47ನೇ ಪ್ರಶ್ನೆಯನ್ನು ನೋಡಿ. ಕೆಳಗಿನ ಯಾವ ಪದಾರ್ಥವು ಉತ್ಪತನ ಹೊಂದುವ ವಸ್ತುವಾಗಿದೆ? ದ ಫಾಲೋಯಿಂಗ್ ಇಸ್ ಅ ಸಬ್ಲಿಮೇಷನ್ ಸಬ್ಸ್ಟೆನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಯೋಡಿನ್ ಅನ್ನುವಂಥದ್ದು. ಹಾಗೆ 48ನೇ ಪ್ರಶ್ನೆ. ಕೊಬ್ಬರಿ ಎಣ್ಣೆ, ಕಲ್ಲು ಮತ್ತು ನೀರು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಕೊಬ್ಬರಿ ಎಣ್ಣೆ, ನೀರು, ಕಲ್ಲು, ಕೊಕೊನಟ್ ಆಯಿಲ್, ವಾಟರ್ ಆ್ಯಂಡ್ ರಾಕ್ ಏರಿಕೆ ಕ್ರಮದಲ್ಲಿ ಬರೆಯಲು ಅವರು ನಮಗೆ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ 49ನೇದು. ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು. ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ H2O ಅಂದರೆ 2:1 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 50ನೇ ಪ್ರಶ್ನೆಯನ್ನು ನೋಡೋಣ. 50ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತಿತ್ತು ಅಂತ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪವನ ಶಕ್ತಿ. ಓಕೆ, ಪವನ ಶಕ್ತಿ ಎನ್ನುವಂಥದ್ದು ವಿಂಡ್ ಎನರ್ಜಿ. ಓಕೆ, ನೆಕ್ಸ್ಟ್
51ನೇ ಪ್ರಶ್ನೆಯನ್ನು ನೋಡಿ. ಸೊ ಈ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಬ್ದಶಕ್ತಿ ಹಾಗೂ ಏನು ಯಾಂತ್ರಿಕ ಶಕ್ತಿ ಅನ್ನುವಂಥದ್ದು, ಸೌಂಡ್ ಎನರ್ಜಿ ಆ್ಯಂಡ್ ಮೆಕ್ಯಾನಿಕಲ್ ಎನರ್ಜಿ ಅನ್ನುವಂಥದ್ದು. ಹಾಗೆ 52ನೇ ಪ್ರಶ್ನೆಯನ್ನು ಸಹ ನೋಡೋಣ. 52ನೇ ಪ್ರಶ್ನೆ. ಸೊ ಇಲ್ಲಿ ಒಂದು ಒಂದು ಭಾಗದಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಹಾಗೂ ವಾಯು ಭಾಗದಲ್ಲೂ ಸಹ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನೀವು ಅವುಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು, ಹೊಂದಿಸಿ ಬರೆಯೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ ಆಪ್ಷನ್ನಲ್ಲಿದೆ ಅಂತಂದರೆ ಆಪ್ಷನ್ ಎ ಯಲ್ಲಿದೆ ನೋಡಿ. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಆನಂತರ 53ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಒಂದು ಅಂದರೆ ಸಸ್ಯದ ಜೀವನ ಚಕ್ರವನ್ನು ಕೊಟ್ಟಿದ್ದಾರೆ, ಲೈಫ್ ಸೈಕಲ್ ಆಫ್ ಪ್ಲಾಂಟ್. ಸೊ ಈ ಒಂದು ಭಾಗದಲ್ಲಿ ಯಾವುದು ಬರುತ್ತದೆ ಅಂತೇಳಿ ನೀವು ಹೇಳಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಹೂವು ಅನ್ನುವಂಥದ್ದು, ಫ್ಲವರ್. ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೋಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ತಪ್ಪಾಗಿರುವ ಆಯ್ಕೆಯನ್ನು ನಾವು ಹೇಳಬೇಕು. ಸೊ ಅಪ್ಕೋ ಚಳವಳಿ ಕರೆಕ್ಟ್ ಇದೆ, ಮೌನ ಕಣಿವೆ ಕರೆಕ್ಟ್ ಇದೆ, ಜಂಗಲ್ ಬಚಾವನ್ನು ಸಹ ಕರೆಕ್ಟ್ ಇದೆ. ಸೊ ಇಲ್ಲಿ ತಪ್ಪಾದ ಉತ್ತರ ಯಾವುದಪ್ಪ ಅಂತಂದರೆ ಚಿಪ್ಕೋ ಚಳವಳಿ. ಓಕೆ, ಅವ್ರು ನಮಗೆ ತಪ್ಪಾಗಿರುವ ಆಯ್ಕೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗ್ತದೆ, ಚಿಪ್ಕೋ ಚಳವಳಿ. ನೆಕ್ಸ್ಟ್ 55ನೇ ಪ್ರಶ್ನೆಯನ್ನು ನೋಡೋಣ. ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ದ ಕರೆಕ್ಟ್ ಪೇರ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಅನ್ನುವಂಥದ್ದು. ಹಾಗೆ 56ನೇ ಪ್ರಶ್ನೆಯನ್ನು ನೋಡೋಣ. ಅಂದರೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಂದರೆ 0.04ರಷ್ಟು ಶೇಕಡ 0.04ರಷ್ಟು ಪ್ರಮಾಣವನ್ನು ಹೊಂದಿರುವ ವಾಯುವಿನ ಘಟಕಾಂಶ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು. ಓಕೆ, ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ವಾತಾವರಣದಲ್ಲಿ ಎಷ್ಟಿದೆ ಅಂತಂದರೆ 0.04. ಹಾಗೆ ನೈಟ್ರೋಜನ್ದು 78%, ಆಕ್ಸಿಜನ್ 21%, ಕಾರ್ಬನ್ ಡೈಆಕ್ಸೈಡ್ 0.04%. 57ನೇ ಪ್ರಶ್ನೆ ನೋಡಿ. ಈ ಒಂದು ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ನೀರು ಎಂಬ ಪಾಠದಿಂದ ಬಂದಿದ್ದು. ಹಾಗೆ 56ನೇ ಪ್ರಶ್ನೆ ವಾಯು ಎಂಬ ಪಾಠದಿಂದ ಬಂದಿದ್ದು. ಓಕೆ, ಹಾಗೆ 55ನೇ ಪ್ರಶ್ನೆ ಸಂಪನ್ಮೂಲಗಳು ಎಂಬ ಪಾಠದಿಂದ ಬಂದಿದ್ದು. ಸೊ ಹಾಗಾದರೆ 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲರ, ಅತಿಸಾರ, ಆಮಶಂಕೆ ರೋಗಗಳು ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ನೀರಿನ ಮಾಲಿನ್ಯದಿಂದ ಅಂದರೆ ಜಲ ಮಾಲಿನ್ಯದಿಂದ ಬರುವಂತಹ ರೋಗಗಳು ಇವೆಲ್ಲ. 58ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆಪ್ಪ 58ನೇ ಪ್ರಶ್ನೆ ಅಂತಂದರೆ ಈ ಕೆಳಗಿನವುಗಳು ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳು. ಓಕೆ, ಈ ಪ್ರಶ್ನೆ ಸಹ ಕೃಷಿ ಎಂಬ ಪಾಠದಿಂದ ಬಂದಂತಹ ಪ್ರಶ್ನೆ. ನಮ್ಮ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಈ ಥರನಾದಂತಹ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಗಳನ್ನ ಆಯ್ದು ನೀಡಿದ್ವಿ. ಓಕೆ, ಸೊ ನೀವು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಾನು ಹಿಂದೆ ನೀಡಿದಂತಹ ಮೊಬೈಲ್ ನಂಬರನ್ನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ PDF ರೂಪದಲ್ಲಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ಓಕೆ, 58ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನವುಗಳು ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತರಕಾರಿ, ವಿವಿಧ ಹಣ್ಣುಗಳು, ವಿವಿಧ ಹೂಗಳು, ವೆಜಿಟೇಬಲ್ಸ್, ವೇರಿಯಸ್ ಫ್ರೂಟ್ಸ್ ಆ್ಯಂಡ್ ವೇರಿಯಸ್ ಫ್ಲವರ್ಸ್ ಅನ್ನುವಂಥದ್ದು. ಹಾಗೆ 59ನೇ ಪ್ರಶ್ನೆ ನೋಡಿ. ದ್ರವ ರೂಪದ ಧಾತುವಿಗೆ ಉದಾಹರಣೆ. ಈ ಪ್ರಶ್ನೆಯನ್ನು ನಾವು ಸಹ ಕೊಟ್ಟಿದ್ದೀವಿ ನಮ್ಮ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ. ಇದು ಸಹ ಭಾಳಷ್ಟು ಸಲ ರಿಪೀಟ್ ಆದಂತಹ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಮರ್ಕ್ಯುರಿ ಅಥವಾ ಪಾದರಸ ಅನ್ನುವಂಥದ್ದು. 60ನೇ ಪ್ರಶ್ನೆಯನ್ನು ನೋಡೋಣ. ಕ್ಷುದ್ರ ಗ್ರಹಗಳು ಈ ಕೆಳಗಿನ 2 ಗ್ರಹಗಳ ನಡುವೆ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಮಂಗಳ ಮತ್ತು ಗುರು ಅಥವಾ ಮಾರ್ಸ್ ಆ್ಯಂಡ್ ಜುಪಿಟರ್ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿವರೆಗೂ ನಾವು ಸುಮಾರು 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇವೆ. ಅಂದರೆ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಸಹ ಒತ್ತಿ. ಯಾಕಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರ್ತದೆ. ಸೊ ನೀವು ಆ ವಿಡಿಯೋನು ಸಹ ನೋಡ್ಬೋದು. ಸೊ ನೆಕ್ಸ್ಟ್ ಮುಂದಿನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಸೊ ಗಣಿತ ಮಾನಸಿಕ ಸಾಮರ್ಥ್ಯ, ಓಕೆ, ಮೆಂಟಲ್ ಎಬಿಲಿಟಿ, ಈ ವಿಷಯದ ಕೀ ಉತ್ತರಗಳನ್ನ ನೋಡೋಣ. 61ನೇ ಪ್ರಶ್ನೆಗೆ
ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಿ 5 ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 62ನೇ ಪ್ರಶ್ನೆಯನ್ನು ನೋಡೋಣ. ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ 24 ಸಂಖ್ಯೆಯನ್ನು ಈ ರೀತಿ ಬರೆಯಬಹುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಹಾಗೆ 63ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ 16 ಮತ್ತು 24ರ ಲಸಾಹ LCM ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 48, ಆಪ್ಷನ್ ಸಿ ಯಲ್ಲಿರುವಂತಹ 48. 64ನೇ ಪ್ರಶ್ನೆಯನ್ನು ಸಹ ನೋಡೋಣ. ಪಕ್ಕದಲ್ಲಿ ನೀಡುವ ಚಿತ್ರದಲ್ಲಿ 2 ಮುಳ್ಳುಗಳ ನಡುವಿನ ಕೋನ. ಓಕೆ, ಸೊ ಈ ಗಡಿಯಾರದ ಮುಳ್ಳುಗಳು ಇದಾವೆ ನೋಡ್ರಿ, ಇದರ ನಡುವೆ ಇರುವಂತಹ ಕೋನದ ಯಾವ ಕೋನ ಇದೆ ಅಂತ ಹೇಳಬೇಕು ನೀವು. ಇದಕ್ಕೆ ಸರಿಯಾದ ಉತ್ತರ ಲಘು ಕೋನ. ಓಕೆ, ಸೊ ಈ ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಓಕೆ, ಈಗ ಜಸ್ಟ್ ಕೀ ಆನ್ಸರ್ಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂಥೇಳಿ. ಓಕೆ, 65ನೇ ಪ್ರಶ್ನೆಯನ್ನು ನೋಡಿ. ಒಂದು ಸೇಬು ಹಣ್ಣಿನ ಬೆಲೆ 40 ಆದರೆ 2 ಡಜನ್ ಅಂದರೆ 24 ಸೇಬುವಿನ ಬೆಲೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 960 ಅನ್ನುವಂಥದ್ದು. ಸೊ 66ನೇ ಪ್ರಶ್ನೆ. ಒಂದು ಆಯತದ ಉದ್ದ 25 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಅಗಲ ಇದ್ದರೆ ಅದರ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ತಪ್ಪಾದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಅವರು ನಮ್ಮ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ 70 ಸೆಂಟಿಮೀಟರ್ ಆಗಬೇಕು. ಬಟ್ ಅವರು ತಪ್ಪಾದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅಂತ ಭಾವಿಸೋಣ. ನೋಡೋಣ ಅವರು ಏನು ಅಫಿಷಿಯಲ್ ಕೀ ಆನ್ಸರ್ ಕೊಟ್ಟಾಗ ಯಾವ ಆಯ್ಕೆಯನ್ನು ಕೊಡ್ತಾರೆ ಅಥವಾ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ನೋಡೋಣ. ನೆಕ್ಸ್ಟ್ 67ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ 67ನೇ ಪ್ರಶ್ನೆ ಸಹ ಅವರೊಂದು ರಾಂಗ್ ಆಪ್ಷನನ್ನು ಕೊಟ್ಟಿದ್ದಾರೆ. ಓಕೆ, ಪ್ರಶ್ನೆ ನೋಡಿ, ಇದರಲ್ಲಿ 1629492 ಇದರಲ್ಲಿ 9ರ ಸ್ಥಾನ ಬೆಲೆಯ ವ್ಯತ್ಯಾಸವನ್ನು ಕೇಳಿದ್ದಾರೆ. ಓಕೆ, ನಮ್ಮ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ 8910 ಆಗಬೇಕು. ಬಟ್ ಅವರು ಇದರಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ. ನೋಡೋಣ, ಇದಕ್ಕೂ ಸಹ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಬಹುದು. ನೆಕ್ಸ್ಟ್ 68ನೇ ಪ್ರಶ್ನೆಯನ್ನು ನೋಡೋಣ. 5 ಪುಸ್ತಕಗಳ ಬೆಲೆಯು 175 ರೂಪಾಯಿ ಆದರೆ ಅಂತಹ 9 ಪುಸ್ತಕದ ಬೆಲೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 315. ಹಾಗೆ 69ನೇ ಪ್ರಶ್ನೆಯನ್ನು ನೋಡಿ. ಭಿನ್ನ ರಾಶಿ 3/20ರ ದಶಮಾಂಶ ರೂಪ ಕೇಳಿದ್ದಾರೆ. ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ 3/20 ಕೇಳಿದ್ದಾರೆ. ಜಸ್ಟ್ ಏನು 3ಕ್ಕೆ 20ರಿಂದ ಭಾಗಿಸಿದರೆ ನಮಗೆ ಇದಕ್ಕೆ ಸರಿಯಾದ ಉತ್ತರ ಬರ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 0.15. 70ನೇ ಪ್ರಶ್ನೆಯನ್ನು ನೋಡಿ. 2 ಸಂಖ್ಯೆಗಳ ಮೊತ್ತ 4577 ಆದರೆ ಅವುಗಳಲ್ಲಿ ಒಂದು ಸಂಖ್ಯೆಯು 2842 ಆಗಿದೆ. ಇನ್ನೊಂದು ಸಂಖ್ಯೆ ಕೇಳಿದ್ದಾರೆ. ಸೊ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆದರೆ ನಮಗೆ ಇನ್ನೊಂದು ಸಂಖ್ಯೆ ಸಿಗ್ತದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 1735 ಅನ್ನುವಂಥದ್ದು. ಹಾಗೆ 71ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಆ್ಯಕ್ಚುಲಿ 71ರಿಂದ 73 ಪ್ರಶ್ನೆಗಳೇನಿದ್ದಾವೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತಿದ್ದಾವಪ್ಪ. ಯಾಕಪ್ಪ ಅಂತಂದರೆ ಅವರು ಹೇಳಿರೋ ಪ್ರಕಾರ, ಅಂದರೆ ಇಲ್ಲಿ ಹೇಳಿರೋ ಪ್ರಕಾರ ಏನಿದೆ ಅಂತಂದರೆ ಒಂದು ಸಲ ಓದ್ತೀನಿ ನೋಡಿರಿ. ಒನ್ ಪಾರ್ಟ್ ಆಫ್ ಅ ಜಿಯೋಮೆಟ್ರಿಕಲ್ ಫಿಗರ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆ್ಯಸ್ ಕ್ವಶನ್ ಫಿಗರ್ ಆ್ಯಂಡ್ ಅದರ್ ಒನ್ ಈಸ್ ಅವಾಂಗ್ ದ 4 ಆನ್ಸರ್ ಫಿಗರ್ಸ್ ABCD on the right side. Find the figure on the right side that completes the geometrical figure and darken in the OMR ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಒಂದು ಜಿಯೋಮೆಟ್ರಿಕಲ್ ಶೇಪ್ ಇದೆ, ಅದನ್ನು 2 ಭಾಗ ಆಗಿದೆ. ಸೊ ಅದರ ಒಂದು ಭಾಗ ನಿಮಗೆ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಯಾವ ಭಾಗವನ್ನು ಅಂದರೆ ಈ ಒಂದು ಆಕೃತಿಗೆ ಹೋಗಿ ಜೋಡಿಸಿದರೆ ಅದು ಪೂರ್ತಿ ಆಕೃತಿ ಆಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅವರು ಹೇಳೋದನ್ನು ನೋಡಿದರೆ ಈ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಬರ್ತಿತ್ತಪ್ಪ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂಥದ್ದು ಸರಿಯಾದ ಉತ್ತರ ಆಗ್ತದೆ, ಆಪ್ಷನ್ ಬಿ. ಓಕೆ, ಸೊ ಈ ಒಂದು ಆಕೃತಿಯನ್ನು ಇದಕ್ಕೆ ಹೋಗಿ ಜೋಡಿಸಿದರೆ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಈ ಥರ ಆಗ್ತದೆ. ಓಕೆ, ಇದರಲ್ಲಿ ಏನು ಕ್ವಶನ್ನಲ್ಲಿ ಒಂದು ಗೊಂದಲ ಇಲ್ಲ 71ನೇ ಪ್ರಶ್ನೆಯಲ್ಲಿ. ಬಟ್ 72ನೇ ಪ್ರಶ್ನೆಯಲ್ಲಿ ಯಾಕೋ ಒಂದು ಗೊಂದಲ ಇದೆ. ಯಾಕಂತಂದರೆ ಸೊ ಇಲ್ಲಿ ಏನು ಈ 71ನೇ ಪ್ರಶ್ನೆಗೆ ಏನು ಸೂಚನೆಯನ್ನು ಅಳವಡಿಸ್ಕೊಂಡು ಸಾಲ್ವ್ ಮಾಡಿದ್ವಿ ಹಾಗೆ ಸಾಲ್ವ್ ಮಾಡ್ತಾ ಹೋದರೆ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ. ಬದಲಾಗಿ ಈ 72ನೇ ಪ್ರಶ್ನೆ ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಇದರಂತಹ
ಸೇಮ್ ಇರುವಂತಹ ಒಂದು ಆಕೃತಿಯನ್ನು ಕಂಡುಹಿಡಿಯಿರಿ ಅಂತಂದರೆ ಅವಾಗ ಸರಿಯಾದ ಉತ್ತರ ಯಾವುದಾಗ್ತಪ್ಪ ಅಂತಂದರೆ 72ನೇದು ಬಿ ಅನ್ನುವಂಥದ್ದು ಆಗ್ತದೆ ನೋಡಿರಿ. ಹೌದಾ, ಎರಡೂ ಸಹ ಸೇಮ್ ಇದಾವೆ ನೋಡಲಿಕ್ಕೆ. ಹೌದಾ, ಎಸ್, ಎರಡೂ ಸಹ ಸೇಮ್ ಇದೆ. ಹಾಗೆ ಸಹ 73ನೇ ಪ್ರಶ್ನೆಯು ಸಹ ಒಂದು ಸೇಮ್ ಇರುವಂಥ ಆಕೃತಿ ನೋಡೋದಾದರೆ ಸಿ. ಓಕೆ, ಆ್ಯಕ್ಚುಲಿ ಅವರು ಕೊಟ್ಟಂತಹ ಸೂಚನೆಗೂ ಹಾಗೂ ಈ 72, 73 ಪ್ರಶ್ನೆಗಳಿಗೂ ಒಂದು ಹೋಲಿಕೆ ಆಗ್ತಿಲ್ಲ. ಓಕೆ, ಹೋಗಿ ನೋಡೋಣ, ನಿಮಗೂ ಸಹ ಹೀಗೆ ಆಗ್ತಿದ್ದೇನಾ ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. 74ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಸೊ ಮೊದಲಿಗೆ ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡೋಣ, 582. ಸೊ ಒಂದೇ ಆಪ್ಷನ್ನಲ್ಲಿದೆ, ಅದು ಆಪ್ಷನ್ ಬಿ. ಹೌದಾ, ಇಳಿಕೆ ಕ್ರಮ. ನೆಕ್ಸ್ಟ್ 75ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇದರಲ್ಲಿ ತ್ರಿಜ್ಯವನ್ನು ಕಂಡುಹಿಡಬೇಕು, ನೀವು ರೇಡಿಯಸ್ ಕಂಡುಹಿಡಬೇಕು ಈ ಆಕೃತಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ OS ಅನ್ನುವಂಥದ್ದು, ಆಪ್ಷನ್ ಡಿಯಲ್ಲಿರುವಂತಹ OS. ಹಾಗೆ 76ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲೊಂದು ಸರಣಿಯನ್ನು ಕೊಟ್ಟಿದ್ದಾರೆ. ಸೊ ಸರಣಿಯನ್ನು ನಾವು ಕಂಪ್ಲೀಟ್ ಮಾಡಬೇಕು. ಓಕೆ, ಏನಿಲ್ಲ, ಇಲ್ಲಿ 15ಕ್ಕೆ 4 ಕೂಡಿಸಿದರೆ 19, 19ಕ್ಕೆ 4 ಕೂಡಿಸಿದರೆ 23, 23ಕ್ಕೆ 4 ಕೂಡಿಸಿದರೆ ಎಷ್ಟು ಬರ್ತದೆ? 27 ಬರ್ತದೆ. ಹಾಗೆ 27ಕ್ಕೆ 4 ಕೂಡಿಸಿದರೆ 31 ಬರ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂಥ 27 ಆ್ಯಂಡ್ 31. 77ನೇ ಪ್ರಶ್ನೆಯನ್ನು ನೋಡೋಣ. 5800 ಲೀಟರ್ ಅನ್ನು ಕಿಲೋ ಲೀಟರ್ಗೆ ಪರಿವರ್ತಿಸಿದಾಗ ಬರುವಂಥ ಉತ್ತರ ಆಪ್ಷನ್ ಬಿಯಲ್ಲಿರುವಂಥ 5.8 ಕಿಲೋ ಲೀಟರ್. ಹಾಗೆ 78ನೇ ಪ್ರಶ್ನೆಯನ್ನು ಸಹ ನೋಡೋಣ. 1 ರಿಂದ 10 ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಯಾವ್ಯಾವಪ್ಪ ಅಂತಂದರೆ 2 ಆಗಿರ್ಬೋದು, 3, 2, 3, ಆಮೇಲೆ 5 ಆ್ಯಂಡ್ 7. ಓಕೆ, 1 ರಿಂದ 10 ನಡುವೆ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು ಇವು. ಸೊ ಟೋಟಲ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ? ಟೋಟಲ್ 4 ಇದ್ದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ 4 ಆನ್ಸರ್. ಓಕೆ, 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ಹಾಗೆ 71ನೇ ಪ್ರಶ್ನೆಯನ್ನು ನೋಡೋಣ. ಸಂಖ್ಯೆ 4757 8 ರಿಂದ ಭಾಗಿಸಿದಾಗ ಬರುವ ಶೇಷ ಅಂತ ಕೇಳಿದ್ದಾರೆ. ರಿಮೈಂಡರ್ ಕೇಳಿದ್ದಾರೆ, ಜಸ್ಟ್ ಭಾಗಿಸಿ ನೋಡಬೇಕು ನೀವು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ 5. ಓಕೆ, ನೆಕ್ಸ್ಟ್ 80ನೇ ಪ್ರಶ್ನೆಯನ್ನು ನೋಡೋಣ. ಒಬ್ಬ ವ್ಯಕ್ತಿಯು ಒಂದು ಸ್ಕೂಟರನ್ನು ರೂಪಾಯಿ 45,000 ಖರೀದಿಸಿ ಅದನ್ನು 51,000 ರೂಪಾಯಿಗೆ ಮಾರಿದರೆ ಅವನ ಲಾಭ ಅಂತ ಕೇಳಿದ್ದಾರೆ. ಜಸ್ಟ್ 51,000ದಲ್ಲಿ 45,000 ರೂಪಾಯಿ ಕಳೆದರೆ ನಮಗೆ ಬರುವಂತಹ ಉತ್ತರ 6,000 ಅನ್ನುವಂಥದ್ದು. ಓಕೆ, ಸೊ ಇದುವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳ ಕೀ ಆನ್ಸರ್ಗಳನ್ನು ನೋಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ಆವಾಗಲೇ ನಾನು ಹೇಳಿದಾಗೆ ಈ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಯ ನೋಟಿಫಿಕೇಷನ್ ಏನು ಬಿಟ್ಟಿದ್ದಾರೆ, ಭಾಳಷ್ಟು ಜನಕ್ಕೆ ಅದಿನ್ನೂ ಮಾಹಿತಿ ತಲುಪಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಆ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಓಕೆ, ಈಗ ಪರಿಸರ ವಿಜ್ಞಾನ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಜನರಲ್ ನಾಲೆಜ್ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸೊ 81ನೇ ಪ್ರಶ್ನೆ ಏನಿದೆ ಅಂತಂದರೆ, ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು. ಓಕೆ, ಈ ಒಂದು ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಬಾಣಾಂಗಳ ಎಂಬ ಪಾಠದಿಂದ ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋಲೆನಾಸ್ ಕೆಪ್ಲರ್ ಅನ್ನುವಂಥದ್ದು. ಓಕೆ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಹಾಗೆ 82ನೇ ಪ್ರಶ್ನೆಯನ್ನು ನೋಡಿ. ಇದು ಸಹ ಒಂದು ಬಾಣಾಂಗಳ ಪಾಠದಿಂದ ಬಂದಂತಹ ಪ್ರಶ್ನೆ. ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ? ಓಕೆ, ಹೌ ಆಫನ್ ಡಸ್ ಹ್ಯಾಲಿಸ್ ಕಾಮೆಟ್ ಅಪಿಯರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ 76 ವರ್ಷಗಳು. ಓಕೆ, ಸೊ ಈ ಒಂದು ಪ್ರಶ್ನೆಯೂ ಸಹ ನಾವು ನಮ್ಮ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ವಿ. ಓಕೆ, ಅಂದರೆ ಈ ರೀತಿಯಾದ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಆಯ್ದು ನಮ್ಮ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಿದ್ವಿ. ಸೊ ನಿಮಗೂ ಸಹ ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಹಿಂದೆ ಸಹ ಮೊಬೈಲ್ ನಂಬರ್ ನೀಡಿದ್ದೆ, ಈ ಮುಂದೆನೂ ಈ ವಿಡಿಯೋದ ಎಂಡಿಗೆ ಮೊಬೈಲ್ ನಂಬರನ್ನು ನೀಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ಎಂಡವರೆಗೂ ನೋಡಿ. ಸೊ 83ನೇ ಪ್ರಶ್ನೆ ನೋಡೋಣ. ಭಾರತದ ದಕ್ಷಿಣದ ತುದಿಯನ್ನು ಏನೆಂದು ಕರೆಯುತ್ತಾರೆ? ಓಕೆ, ಸೊ ಇದು ಸಹ ಭಾರತದ ಪ್ರಾಕೃತಿಕ ವೈಭವ ಅಂತ ಪಾಠ ಇದೆ ನೋಡಿರಿ ನಿಮಗೆ. ಸೊ ಅದರಿಂದ ಬಂದಂತಹ ಪ್ರಶ್ನೆ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ
83ನೇ ಪ್ರಶ್ನೆಗೆ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಆಪ್ಷನ್ ಎ ಯಲ್ಲಿರುವಂತಹ ಇಂದಿರಾ ಪಾಯಿಂಟ್. ಈ ಪ್ರಶ್ನೆ ಯಾವ ಪಾಠದಿಂದ ಬಂದಿದೆ ಅಂತಂದರೆ, ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತ ಪಾಠಗಳು 2 ಪಾಠಗಳಿದೆ ನೋಡ್ರಿ, ಆ ಒಂದು ಪಾಠದಿಂದ ಬಂದಂತಹ ಪ್ರಶ್ನೆ ಇದು. ನೆಕ್ಸ್ಟ್ 84ನೇ ಪ್ರಶ್ನೆಯನ್ನು ನೋಡೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತಪ್ಪ ಅಂತಂದರೆ ಆಪ್ಷನ್ ಎ ಯಲ್ಲಿರುವಂತಹ ಇಂದಿರಾ ಪಾಯಿಂಟ್ ಆಗಿತ್ತು. ನೆಕ್ಸ್ಟ್ 84ನೇ ಪ್ರಶ್ನೆಯನ್ನು ನೋಡಿ. ಈ ಒಂದು ಪ್ರಶ್ನೆ ಕುಟುಂಬ ಅಂತ ಪಾಠ ಇದೆ ನೋಡ್ರಿ, ಆ ಒಂದು ಪಾಠದಿಂದನೇ ಬಂದಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಕುಟುಂಬ, ಫ್ಯಾಮಿಲಿ. ದ ಫಸ್ಟ್ ಯೂನಿಟಿ ಆಫ್ ಸೊಸೈಟೀಸ್ ಅಂತ ಕೇಳಿದ್ದಾರೆ. ಸಮಾಜದ ಮೊದಲ ಘಟಕ ಯಾವುದಪ್ಪ ಅಂತಂದರೆ ಕುಟುಂಬ ಅನ್ನುವಂಥದ್ದು. ನೆಕ್ಸ್ಟ್ 85ನೇ ಪ್ರಶ್ನೆಯನ್ನು ನೋಡೋಣ. ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆಯಡಿಯಲ್ಲಿ 1ರಿಂದ 5ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಒದಗಿಸುತ್ತಿರುವ ಅಕ್ಕಿಯ ಪ್ರಮಾಣ, ಅಂದರೆ ಮಿಡ್ ಡೇ ಮೀಲ್ ಅಂತ ಹೇಳಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀಡ್ತಿದ್ದಾರೆ ನೋಡ್ರಿ. ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಪ್ರಮಾಣದ ಅಕ್ಕಿಯನ್ನು ನೀಡ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 100 ಗ್ರಾಂ. ಓಕೆ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡೋಣ. 86ನೇ ಪ್ರಶ್ನೆ, ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ, ಇದು ಸಹ ನವೀಕರಿಸಲಾಗದ ಸಂಪನ್ಮೂಲ, ಇದು ಸಂಪನ್ಮೂಲ ಎಂಬ ಪಾಠದಿಂದ ಬಂದಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡಿ. ವೃಕ್ಷಮಾತೆ ಎಂದೇ ದೇಶದಾದ್ಯಂತ ಸುಪ್ರಸಿದ್ಧವಾಗಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರಪ್ಪ ಅಂತಂದರೆ ಸಾಲುಮರದ ತಿಮ್ಮಕ್ಕ. ಓಕೆ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 88ನೇ ಪ್ರಶ್ನೆ, ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದಪ್ಪ ಅಂತಂದರೆ 1098, ಆಪ್ಷನ್ ಡಿ ಯಲ್ಲಿರುವಂತಹದ್ದು 1098. ಹಾಗೆ 89ನೇ ಪ್ರಶ್ನೆಯನ್ನು ನೋಡಿ. ಭಾರತದಲ್ಲಿ ಸಿನ್ಕಾಲ್ ಸಿಟಿ ಎಂದೇ ಪ್ರಖ್ಯಾತಗೊಂಡಿರುವ ಸ್ಥಳ ಯಾವುದಪ್ಪ ಅಂತಂದರೆ ಬೆಂಗಳೂರು. ಓಕೆ. ಹಾಗೆ 90ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತವು ಇರುವ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂತಂದರೆ ಶಿವಮೊಗ್ಗ. ಓಕೆ, ಶಿವಮೊಗ್ಗ ಜಿಲ್ಲೆ, ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. 91ನೇ ಪ್ರಶ್ನೆಯನ್ನು ನೋಡಿ. ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ಈ ವ್ಯವಸ್ಥೆ ಇರುವ ನಗರ ಯಾವುದಪ್ಪ ಅಂತಂದರೆ ಅದು ಸಹ ಬೆಂಗಳೂರು. ಓಕೆ. ನೆಕ್ಸ್ಟ್ 92ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಯಲ್ಲಿರುವಂತಹ ಹಂಪಿ ಹಾಗೂ ಪಟ್ಟದ ಕಲ್ಲು. ಓಕೆ. ನೆಕ್ಸ್ಟ್ 93ನೇ ಪ್ರಶ್ನೆಯನ್ನು ನೋಡೋಣ. ಸಂಚಾರಿ ನಿಯಮದಲ್ಲಿ ಜಿಬ್ರಾ ಪಟ್ಟಿಯನ್ನು ಬಳಸೋ ಉದ್ದೇಶ. ಓಕೆ, ಈ ಥರದಂತಹ ಪ್ರಶ್ನೆಗಳನ್ನು ಸಹ ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ವಿ. ಅವರಿಗೆಲ್ಲ ಈ ಒಂದು ಪ್ರಶ್ನೆ ತುಂಬ ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಪಾದಚಾರಿಗಳು ರಸ್ತೆ ದಾಟಲು, ಆಪ್ಷನ್ ಸಿ ಯಲ್ಲಿರುವಂಥದ್ದು ಪೆಡೆಸ್ಟ್ರಿಷಿಯನ್ಸ್ ಕ್ರಾಸ್ ದ ರೋಡ್. ಓಕೆ. ನೆಕ್ಸ್ಟ್ 94ನೇ ಪ್ರಶ್ನೆ ನೋಡೋಣ. ಬಾಲಕಾರ್ಮಿಕರು ಎಂದರೆ ಅಂತ ಇದೆ. ಬಾಲಕಾರ್ಮಿಕರು ಯಾರಪ್ಪ ಅಂತಂದರೆ ಯಾವ ಮಕ್ಕಳು ಅಂದರೆ ಯಾರು 6ರಿಂದ 14ನೇ ವರ್ಷದ ಒಳಗಿರ್ತಾರೆ ನೋಡ್ರಿ, ಅವರು ಏನಾದರೂ ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಯಾವುದಾದ್ರೂ ಅಂಗಡಿಗಳಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಅವರಿಗೆ ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳು. ಓಕೆ. ನೆಕ್ಸ್ಟ್ 95ನೇ ಪ್ರಶ್ನೆಯನ್ನು ನೋಡೋಣ. 95ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕ ಧ್ವಜದ ಬಣ್ಣದ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಐಡೆಂಟಿಫೈ ದ ಕರೆಕ್ಟ್ ಕಲರ್ ಕಾಂಬಿನೇಷನ್ ಆಫ್ ದ ಫ್ಲ್ಯಾಗ್ ಆಫ್ ಕರ್ನಾಟಕ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದ ಧ್ವಜದಲ್ಲಿ 2 ಬಣ್ಣಗಳಿವೆ. ಯಾವ್ಯಾವಪ್ಪ ಅಂತಂದರೆ ಹಳದಿ ಮತ್ತು ಕೆಂಪು. ಓಕೆ, ಇಲ್ಲಿ ಆಪ್ಷನ್ಗಳು ನೋಡ್ಬೋದು ನೀವು. ಇಲ್ಲಿ ಆಪ್ಷನ್ ಎ ಯಲ್ಲೂ ಸಹ ಹಳದಿ ಕೆಂಪು ಇದೆ, ಆಪ್ಷನ್ ಬಿ ಯಲ್ಲಿ ಸಹ ಕೆಂಪು ಹಳದಿ ಇದೆ. ಬಟ್ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ನಮ್ಮ ಧ್ವಜವನ್ನು, ನಮ್ಮ ಕರ್ನಾಟಕ ಧ್ವಜವನ್ನು ನೀವು ನೋಡಿದರೆ ಮೇಲ್ಗಡೆ ಹಳದಿ ಇರ್ತದೆ, ಕೆಳಗಡೆ ಕೆಂಪು ಇರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಹಳದಿ ಮತ್ತು ಕೆಂಪು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಯೆಲ್ಲೋ ಆ್ಯಂಡ್ ರೆಡ್. ಓಕೆ. ನೆಕ್ಸ್ಟ್, ಖೋಖೋ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 12.
ಟ್ವಾಲ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನು ಪಡೆಯುವ ಸ್ಥಳ. ಈ ಒಂದು ಪ್ರಶ್ನೆ ಅಂತೂ ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ಸೊ ರಿಪೀಟ್ ಆಗಿದೆ ಅಂತ ಹೇಗೆ ಹೇಳ್ತೀವಿ ಅಂತಂದರೆ ಭಾಳಷ್ಟು ಸಲ ಹಿಂದಿನ ವರ್ಷದಲ್ಲೂ ಸಹ ಇದು ಬಂದಿದೆ. ಸೊ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದಪ್ಪ ಅಂತ ನೀವು ಯಾವಾಗ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀರಿ ಆವಾಗ ನಿಮಗೂ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಮೊಹಸಿನ್ ರಾಮ್ ಅನ್ನುವಂಥದ್ದು. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಸಿನ್ ರಾಮ್. ಹಾಗೆ 98ನೇ ಪ್ರಶ್ನೆಯನ್ನು ನೋಡೋಣ. ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವ ಯೋಜನೆ. ಆ ಸ್ಕೀಮ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್ ಬೈ ದ ಕರ್ನಾಟಕ ಗೌರ್ಮೆಂಟ್ ಫಾರ್ ಫ್ರೀ ಬಸ್ ಟ್ರಾವೆಲ್ ಫಾರ್ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಕ್ತಿ ಸ್ಕೀಮ್, ಶಕ್ತಿ ಯೋಜನೆ ಅನ್ನುವಂಥದ್ದು. ಹಾಗೆ 99ನೇ ಪ್ರಶ್ನೆಯನ್ನು ನೋಡೋಣ. 99ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದ ಸೋಲಿಗರು ಇರುವ ಜಿಲ್ಲೆ ಅಂತ ಕೇಳಿದ್ದಾರೆ. ಇದು ಸಹ ನಿಮ್ಮ ಏನು ಪಠ್ಯಪುಸ್ತಕದಿಂದ ಬಂದಂತಹ ಪ್ರಶ್ನೆಯೇ ಇದು ಸಹ. ಓಕೆ, ಯಾವ ಪಾಠದಿಂದ ಅಂತ ಹೇಳೋದಾದರೆ ಸಮುದಾಯ ಪಾಠ ಇರ್ಬೋದು ಇದು. ಓಕೆ, ಸಮುದಾಯ ಎಂಬ ಪಾಠದಿಂದ ಬಂದಂತಹ ಪ್ರಶ್ನೆ ಇರ್ಬೋದು ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ಮೈಸೂರು ಅನ್ನುವಂಥದ್ದು, ಮೈಸೂರು. ಓಕೆ, ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯವಾದ ಸೋಲಿಗರು ಇರುವ ಜಿಲ್ಲೆ ಮೈಸೂರು ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳಿದಾಗೆ ಏನು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ 10 ಮೇ 2025 ಇದೆ. ಅದರೊಳಗೇ ನೀವು ಅಪ್ಲಿಕೇಶನನ್ನು ಹಾಕಿ. ನಾವು ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆ ಇರುವಂತಹ ವಿಡಿಯೋನು ಸಹ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಸಂಪೂರ್ಣವಾದ ವಿವರಣೆಗೆ ಆ ವಿಡಿಯೋವನ್ನು ನೋಡ್ಬೋದು. ಓಕೆ, ಆಮೇಲೆ ಈ ಮುಂಬರುವ ದಿನಗಳಲ್ಲಿ ಈ ಒಂದು ಶಾಲೆಗೆ ಹೇಗೆ ಅಪ್ಲಿಕೇಶನ್ ಹಾಕ್ಬೋದು, ಓಕೆ, ನೀವೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅದರ ಬಗ್ಗೆಯೂ ಸಹ ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಓಕೆ, ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ. ಆನಂತರ ನಮ್ಮ ವಾಟ್ಸಪ್ ನಂಬರ್ ಇದು ಇಲ್ಲಿ ಈ ಸ್ಕ್ರೀನ್ ಮೇಲೆ ಇದೆ. ಓಕೆ, ನಿಮಗೇನಾದರೂ ಈ ಮುಂಬರುವಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆ ಏನಿದೆ ಆ ಒಂದು ಪ್ರವೇಶ ಪರೀಕ್ಷೆಗೆ ತಯಾರಿಯನ್ನು ನಡೆಸಲಿಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ PDF ರೂಪದಲ್ಲಿ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಓಕೆ, 100ನೇ ಪ್ರಶ್ನೆ ಏನಿದೆ ಅಂತಂದರೆ ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಅಂತಿದೆ. ಓಕೆ, ಇದು ಸಹ ನಿಮ್ಮ ಟೆಕ್ಸ್ಟ್ ಬುಕ್ನಿಂದ ಬಂದಂತಹ ಪ್ರಶ್ನೆಯೇ ಇದು. ಓಕೆ, ಈ ಥರನಾದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ನೀಡ್ತೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಯಕ್ಷಗಾನ ಅನ್ನುವಂಥದ್ದು. ಓಕೆ, ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಯಕ್ಷಗಾನ ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಮುಂಬರುವಂತಹ ಮೌಲಾನಾ ಆಜಾದ್ ಏನು ಪ್ರವೇಶ ಪರೀಕ್ಷೆ ಇದೆ ನೋಡ್ರಿ, ಆ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಕ್ಕ ಅಥವಾ ಅಣ್ಣಂದಿರು ಕರ್ನಾಟಕ TET ಅಂದರೆ ಯಾರೆಲ್ಲ ಈ B.Ed ಡಿಗ್ರಿಯನ್ನು ಮುಗಿಸಿ ಮುಂದೆ ಶಿಕ್ಷಕರಾಗಲು ಬಯಸುವಂಥವರು ಕರ್ನಾಟಕ TET ಎಕ್ಸಾಮನ್ನು ಯಾರ್ಯಾರು ಬರೀತಿದ್ದಾರೆ ನೋಡ್ರಿ, ಕರ್ನಾಟಕ TET ಆಗಿರ್ಬೋದು ಹಾಗೂ ಸೆಂಟ್ರಲ್ TET ಎಕ್ಸಾಮ್ ಸಹ ಆಗಿರ್ಬೋದು, ಆ ಒಂದು ಪರೀಕ್ಷೆಯ ತಯಾರಿಯನ್ನು ನಡೆಸಿದರೆ ಅವ್ರಿಗೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಹಾಗೂ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಹಾಗೂ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ಒಂದು ಅಂದರೆ ನಿಮ್ಮ ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಜೆಸ್ಟ್ ಮಾಡಿ. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.